ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ನಾನು ಈ ಥರ ಕೂತು ವೀಡಿಯೋ ಮಾಡ್ತಾಯಿದ್ದೀನಿ ಬಿಕಾಸ್ ಯು ಆಲ್ ವಾಂಟೆಡ್ ವಿಷನ್ ಬೋರ್ಡ್ ವೀಡಿಯೋ. ಸೊ ನನ್ನ ಗೋಲ್ಸ್ನ ನಾನು 2025 ವಿಷನ್ ಬೋರ್ಡಲ್ಲಿ ಏನೇನು ಹಾಕಿದ್ದೆ ಅಂತ ರಿವ್ಯೂ ಮಾಡ್ತಾ, ಹಾಗೆ ಮುಂದಿನ ವರ್ಷದ 2026 ವಿಷನ್ ಬೋರ್ಡ್ ಮಾಡ್ತಾ ಲೆಟ್ಸ್ ಟಾಕ್ ಅಬೌಟ್ ಎವ್ರಿಥಿಂಗ್. ಸೊ ಬನ್ನಿ ಶುರು ಮಾಡೋಣ, ತಡ ಮಾಡೋದು ಬೇಡ. Let's get into the video. You all know I'm a manifestation coach. So ಈಗ ಲಾಸ್ಟ್ ಇಯರ್ ಇಂದ ಶುರು ಮಾಡಿದ್ದೀನಿ, 2 months ಇಂದ ಶುರು ಮಾಡಿದ್ದೀನಿ ನನ್ನ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಅನ್ಲಾಕ್ ಯುವರ್ ಡೆಸ್ಟಿನಿ ವಿತ್ ಪವಿತ್ರ ಅಂತ. ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮಲ್ಲೂ ನನಗೆ ಕ್ವೆರೀಸ್ ಬರ್ತಾ ಇರೋದು ಹೌ ಟು ಮೇಕ್ ವಿಷನ್ ಬೋರ್ಡ್, ಯಾವಾಗ ಸ್ಟಾರ್ಟ್ ಮಾಡ್ಬೋದು ವಿಷನ್ ಬೋರ್ಡ್ ಮಾಡೋಕ್ಕೆ, ಆ್ಯಂಡ್ ಇಟ್ ಈಸ್ ಅ ಗುಡ್ ಟೈಮ್ ಟು ಸ್ಟಾರ್ಟ್ ಆಫ್ ದ ಇಯರ್ ಸ್ಟಾರ್ಟ್ ಮಾಡಬೇಕಾ, ಅಥವಾ ವೆನ್ ಡು ವಿ ಸ್ಟಾರ್ಟ್, ಹೆಂಗೆ ನಾವು ಪಿಕ್ಚರ್ಸ್ ಕಲೆಕ್ಟ್ ಮಾಡಬೇಕು, ಯಾವ ಬೇಸಿಸ್ ಮೇಲೆ ಪಿಕ್ಚರ್ ಕಲೆಕ್ಟ್ ಮಾಡಬೇಕು ಅಂತೆಲ್ಲ. ಸೊ ಲೆಟ್ಸ್ ಟಾಕ್ ಅಬೌಟ್ ಎವ್ರಿಥಿಂಗ್, ಎಲ್ಲ ಕವರ್ ಮಾಡೋಣ. ಕೇಳಿರೋದು ವಿಷನ್ ಬೋರ್ಡ್ ನಾವು ಸ್ಟಾರ್ಟ್ ಆಫ್ ದ ಇಯರ್ ಮಾಡ್ಬೋದಾ, ವೆರಿ ನೆಕ್ಸ್ಟ್ ಡೇ ಮಾಡಬೇಕಾ, ಅಥವಾ ಹಿಂದಿನ ವರ್ಷ 31ನೇ ತಾರೀಕು ಮಾಡಬೇಕಾ ಅಂತ. ಎನಿ ಟೈಮ್ ದಟ್ ಯು ಲೈಕ್, ಎನಿ ಟೈಮ್ ಅಂದರೆ ವರ್ಷ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯು ಕ್ಯಾನ್ ಡೂ, ಹಿಂದಿನ ವರ್ಷನೇ ಮಾಡಬೇಕು ಅಂತ ಏನಿಲ್ಲ. ಎನಿ ಟೈಮ್ ವೆನ್ ಎವರ್ ಯು ಆರ್ ರೆಡಿ ವಿತ್ ಯುವರ್ ಡ್ರೀಮ್ಸ್, ನಿಮ್ಮ ಡ್ರೀಮ್ಸ್ಗೆ ಸ್ಪೆಸಿಫಿಕ್ ಆಗಿರೋ ಪಿಕ್ಚರ್ಸ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಇಟ್ಸ್ ಲೈಕ್ January 1st ವೀಕ್, 2nd ವೀಕ್, ಆ ಥರ ಯಾವಾಗಾದರೂ ನೀವು ಮಾಡ್ಬೋದು. ಸೊ ವೆನ್ ವಿ ಸ್ಟಾರ್ಟ್ ನಮ್ಮ ವಿಷನ್ ಬೋರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆಫ್ ದ ಇಯರ್ ನಾವು ಮಾಡಿದ್ರೆ ನಮಗೊಂದು ಪುಷ್ ಸಿಗುತ್ತೆ, ಆ್ಯಂಡ್ ವಿ ವಿಲ್ ಬಿ ಹ್ಯಾವಿಂಗ್ ದ್ಯಾಟ್ ಪಾಸಿಟಿವಿಟಿ ಟು ವರ್ಕ್ ಟುವರ್ಡ್ಸ್ ಅ ಗೋಲ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ವಿಷನ್ ಬೋರ್ಡ್ಗೆ ಫಸ್ಟು ನಾನು ಒಂದು ಮೆಥಡ್ ಬಗ್ಗೆ ಹೇಳ್ತೀನಿ, ದ್ಯಾಟ್ ಇಸ್ TMRR ಮೆಥಡ್ ಅಂತ. ಸೊ ಟಾರ್ಗೆಟ್, ಮೆಷರ್ ಆ್ಯಂಡ್ ರಿವ್ಯೂ ಆ್ಯಂಡ್ ರಿಫ್ಲೆಕ್ಟ್ ಅಂತ. ಸೊ ಫಸ್ಟು ಸ್ಟಾರ್ಟ್ ಆಫ್ ದ ಇಯರ್ ನಮಗೆ ಬೇಕಾಗಿರೋದು TM ಮಾತ್ರ, ಟಾರ್ಗೆಟ್ ಆ್ಯಂಡ್ ಮೆಷರ್. ಸೊ ಟಾರ್ಗೆಟ್ ಮೆಷರ್ ನಾನು ಆಲ್ರೆಡಿ 2024ಗೆ ಏನೇನು ಬೇಕಾಗಿತ್ತೋ ಅದನ್ನು ನಾನು ಬರ್ಕೊಂಡಿದ್ದೀನಿ. ನಾನು ಟಾರ್ಗೆಟ್ ಅಂದರೆ ನಮಗೆ ಏನೇನು ಅಚೀವ್ ಮಾಡೋಕ್ಕಿದೆ, ದ್ಯಾಟ್ ಇಸ್ ದ ಟಾರ್ಗೆಟ್. ನಮಗೆ ಏನೇನು ಅಚೀವ್ ಮಾಡೋಕ್ಕಿದೆ ಈ ಇಯರು, ನಮ್ಮ ಡ್ರೀಮ್ಸ್ ಏನು, ಗೋಲ್ಸ್ ಏನು ಸ್ಪೆಸಿಫಿಕ್ಕಾಗಿ ಬರ್ಕೊಳ್ಳೋದು, ಇಟ್ಸ್ ಟಾರ್ಗೆಟ್. ಮೆಷರ್ ಇನ್ ದ ಸೆನ್ಸ್, ಮೆಷರ್ ಅಂದರೆ ಆ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ನಾವು ಏನೇನು ಮಾಡಬೇಕು, ಏನೇನು ಸ್ಟೆಪ್ಸ್ ತೊಗೋಬೇಕು, ಏನೇನು ಆ್ಯಕ್ಷನ್ಸ್ ತೊಗೋಬೇಕು, ದ್ಯಾಟ್ ಇಸ್ ಕಾಲ್ಡ್ ಮೆಷರ್. ಸೊ ವಿಷನ್ ಬೋರ್ಡ್ ಮಾಡೋಕ್ಕೆ ನಿಮಗೆ ಟಾಪಿಕ್ಸ್ ಇರುತ್ತೆ. ಸೊ ವಿಷನ್ ಬೋರ್ಡ್ಗೆ ನಿಮಗೆ ಈಸಿ ಆಗಲಿ ಪಿಕ್ಚರ್ಸ್ ಕಲೆಕ್ಟ್ ಮಾಡೋಕ್ಕೆ, ಅಂದರೆ ಒನ್ ಕ್ಯಾಟಗರಿ ನಿಮಗೆ ಈಸಿ ಆಗಲಿ ಪಿಕ್ಚರ್ಸ್ ಕಲೆಕ್ಟ್ ಮಾಡೋಕ್ಕೆ ಅಂತ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಟಗರೀಸ್. ಒಂದೊಂದೇ ಹೇಳ್ತೀನಿ ನಾನು. ಫಿಸಿಕಲ್ ಹೆಲ್ತ್ ಇಸ್ ದ ಫಸ್ಟ್ ಕ್ಯಾಟಗರಿ. ಸೊ ಫಿಸಿಕಲ್ ಹೆಲ್ತ್ ಅಂದರೆ ಎಕ್ಸಾಂಪಲ್, ನೀವು ಯೋಗ ಮಾಡಬೇಕು, ಫಿಟ್ ಆಗಿರಬೇಕು ನನ್ನ ಬಾಡಿ, ಸೊ ಜಿಮ್ಗೆ ಹೋಗಬೇಕು, ಆ ಥರ. ಸೊ ಫಿಸಿಕಲ್ ಹೆಲ್ತ್, ಯೋಗ ಪಿಕ್ಚರ್ ಕಲೆಕ್ಟ್ ಮಾಡೋದು, ಜಿಮ್ ಪಿಕ್ಚರ್ ಕಲೆಕ್ಟ್ ಮಾಡಿ, ಫಿಸಿಕಲ್ ಹೆಲ್ತ್, ಇದೆಲ್ಲ ಫಿಸಿಕಲ್ ಹೆಲ್ತ್ ಕೆಳಗೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆಂಟಲ್ ಹೆಲ್ತ್, ಮೆಡಿಟೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಮೈಂಡ್ ಕಾಮ್ ಮಾಡೋಕ್ಕೆ ನೀವು ಏನೇನು ಬೇಕು, ಸೊ ಅದೆಲ್ಲ ಕ್ಯಾಟಗರೀಸು ಮೆಂಟಲ್ ಹೆಲ್ತ್ ಕೆಳಗೆ ಬರುತ್ತೆ. ಸೊ ನೆಕ್ಸ್ಟು ರಿಲೇಷನ್ಶಿಪ್ ಗೋಲ್ಸಲ್ಲಿ ನಿಮ್ಮ ರಿಲೇಷನ್ಶಿಪ್ ವಿತ್ ಎನಿಬಡಿ, ಲವ್ಡ್ ಒನ್ಸ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ವಾಟ್ ಎವರ್ ಯು ವಾಂಟ್ ಇನ್ ರಿಲೇಷನ್ಶಿಪ್ ಗೋಲ್ಸ್, ಅದನ್ನು ನೀವು ಹಾಕೋಬೋದು. ನೆಕ್ಸ್ಟು ಕೆರಿಯರ್ ಗೋಲ್ಸಲ್ಲಿ ನಿಮಗೆ ಜಾಬ್ ಪ್ರಮೋಷನ್ಸ್, ಈ ಥರ ಜಾಬೇ ಬೇಕು ನನಗೆ, ಈ ಕಂಪ್ನಿಯಲ್ಲೇ ಬೇಕು ನನಗೆ, ಸೊ ಆಲ್ ದೀಸ್ ಕೈಂಡ್ಸ್, ಈ ಥರ ಎಲ್ಲ ನೀವು ಮ್ಯಾನಿಫೆಸ್ಟ್ ಪಿಕ್ಚರ್ಸ್ ಕಲೆಕ್ಟ್ ಮಾಡೋದು ವಿಷನ್ ಬೋರ್ಡ್ಗೆ ಕೆರಿಯರ್ ಗೋಲ್ಸ್ ಕೆಳಗೆ ಬರುತ್ತೆ. ನೆಕ್ಸ್ಟು ಫಿನಾನ್ಷಿಯಲ್ ಗೋಲ್ಸಲ್ಲಿ ಐ ಅಟ್ರ್ಯಾಕ್ಟ್ ಮನಿ, ಅಫರ್ಮೇಷನ್ಸ್ ಆಗಿರ್ಬೋದು, ಮನಿ ಅಟ್ರ್ಯಾಕ್ಟ್ ಮಾಡೋ ಅಫರ್ಮೇಷನ್ಸ್ ಆಗಿರ್ಬೋದು, ನಿಮಗೆ ಪ್ಯಾಸಿವ್ ಇನ್ಕಮ್ ಮಾಡಬೇಕು ಅಂತ ಇರುತ್ತೆ, ಸೇವಿಂಗ್ಸ್ ಮಾಡಬೇಕು ಅಂತ ಇರುತ್ತೆ. ಸೊ ಈ ಥರ ಪಿಕ್ಚರ್ಸ್ ವಾಟ್ ಈಸ್ ರಿಲೇಟೆಡ್ ಟು ಫಿನಾನ್ಷಿಯಲ್, ಇಟ್ ಕಮ್ಸ್ ಅಂಡರ್ ಫಿನಾನ್ಷಿಯಲ್ ಗೋಲ್ಸ್. ನೆಕ್ಸ್ಟ್ ಟ್ರಾವೆಲ್ ಗೋಲ್ಸ್ ಅಂದರೆ ಯು ಕ್ಯಾನ್ ಪುಟ್ ಪಿಕ್ಚರ್ಸ್ ಆಫ್ ಟ್ರಾವೆಲಿಂಗ್ ಟು ಸಮ್ವೇರ್. ಈ ಪ್ಲೇಸ್ಗೆ ನಾನು ಟ್ರಾವೆಲ್ ಮಾಡಬೇಕು ಈ ವರ್ಷ, ಈ ಪ್ಲೇಸ್ ನೋಡಬೇಕು, ಬೈಕ್ ರೈಡ್ ಹೋಗಬೇಕು, ವಾಟ್ ಎವರ್ ಟ್ರಾವೆಲ್ ಗೋಲ್ಸ್ ಏನೇನಿದೆ ಎಲ್ಲ ಟ್ರಾವೆಲ್ ಗೋಲ್ಸಲ್ಲಿ ಬರುತ್ತೆ. ನೆಕ್ಸ್ಟು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂದರೆ ನನಗೆ ಈ ವಸ್ತು ಬೇಕು, ನನ್ನ ಫೋನ್ ತೊಗೋಬೇಕು, ನನ್ನ ಬ್ಯಾಗ್ ತೊಗೋಬೇಕು, ನನ್ನ ಕ್ಲೋತ್ಸ್ ತೊಗೋಬೇಕು, ನನ್ನ ಶೂ ತೊಗೋಬೇಕು. ಸೊ ಆಲ್ ದಿಸ್ ವಾಟ್ ಈಸ್ ಮೆಟೀರಿಯಲಿಸ್ಟಿಕ್, ಅದೆಲ್ಲ ಇದ್ರ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಒನ್ನು ಯು ಕ್ಯಾನ್ ಆ್ಯಡ್ ಎಕ್ಸ್ಟ್ರಾಸ್ ಅಂದರೆ
ಅದು ಬಿಟ್ಟು ಈ ಕ್ಯಾಟಗರಿಲಿ ಬರೋದೆಲ್ಲ ಬಿಟ್ಟು ನಿಮ್ಗೆ ಏನೇನು ಡ್ರೀಮ್ಸ್ ಇದೆಯೋ ಅದ್ರ ಪಿಕ್ಚರ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ಕೀಪ್ ಇಟ್ ಅಂಡರ್ ಎಕ್ಸ್ಟ್ರಾಸ್. ಸೊ ನಾವು ಇದನ್ನು ಸೆಗ್ರಿಗೇಟ್ ಮಾಡಿಕೊಂಡು ನಾವು ಪಿಕ್ಚರ್ಸ್ ಕಲೆಕ್ಟ್ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ, ವಿಷನ್ ಬೋರ್ಡ್ ಮಾಡೋಕ್ಕೂ ತುಂಬ ಈಸಿ ಆಗುತ್ತೆ. ಸೊ ಈ ಕ್ಯಾಟಗರೀಸಲ್ಲಿ ಸೆಗ್ರಿಗೇಟ್ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನೇನು ಗೋಲ್ಸ್ ಇದೆ, ಏನೇನು ಡ್ರೀಮ್ಸ್ ಇದೆ ಅಂತ. ಸೊ ಇಷ್ಟು ಕ್ಯಾಟಗರೀಸ್ ಇಲ್ಲಿ ಹಾಕಿರ್ತೀನಿ ನಾನು. ಸೊ ಕಮಿಂಗ್ ಟು ಮೈ 2025 ವಿಷನ್ ಬೋರ್ಡ್, ನಾನು ಈಗ ಆಗಲೇ ತೋರಿಸಿದೆ ನಿಮಗೆ ಏನೇನು ಅಚೀವ್ ಆಗಿತ್ತು ಅಂತ. ಸೊ ಇದೆಲ್ಲ ನಂದು ಹಳೆ ಫೋಟೋಸ್, ಅಂದರೆ 2025 ಫೋಟೋಸ್ ಇದೆಲ್ಲ. ನಾನಿಲ್ಲಿ ಪಿಕ್ಚರ್ಸ್ ಹಾಕ್ತೀನಿ ಒಂದೊಂದೇ ಮಾತಾಡುವಾಗ. ಆ್ಯಂಡ್ ಇದಿಷ್ಟು ನಂದು ಹೊಸದು, ಅಂದರೆ ಈ ವರ್ಷದ ವಿಷನ್ ಬೋರ್ಡ್ ಫೋಟೋಸ್ ಏನಿದೆ ಅದರದ್ದು ಫೋಟೋಸ್ ಇದು. ಹಿಯರ್ ಐ ಹ್ಯಾವ್ ಸೋ ಮಚ್ ಅಫರ್ಮೇಷನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಈ ಸತಿ. ಸೊ ಹಿಂದಿನ ವರ್ಷದಲ್ಲಿ ಏನೇನು ಗೋಲ್ಸ್ ಅಚೀವ್ ಮಾಡಿದ್ದೆ ಅಂತ ಹೇಳ್ತೀನಿ. 2026ಗೆ ನನ್ನ ಟಾರ್ಗೆಟ್ ಆ್ಯಂಡ್ ಮೆಷರ್ ಇಸ್ ರೆಡಿ. ಬರ್ದು ಇಟ್ಕೊಂಡಿದ್ದೀನಿ ನಾನು ಏನೇನು ಗೋಲ್ಸ್ ಇದೆ ನನಗೆ, ಅದಕ್ಕೆ ನಾನು ಏನೇನು ವರ್ಕ್ ಮಾಡಬೇಕು, ಏನೇನು ಆ್ಯಕ್ಷನ್ಸ್ ತೊಗೋಬೇಕು ಅಂತ ನಾನು ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ. ಸೊ ನಾವು ರಿವ್ಯೂ ಆ್ಯಂಡ್ ರಿಫ್ಲೆಕ್ಟ್ TMRR ಮೆಥಡಲ್ಲಿ ಲಾಸ್ಟ್ 2, ದಟ್ ಈಸ್ ರಿವ್ಯೂ ಆ್ಯಂಡ್ ರಿಫ್ಲೆಕ್ಟ್. ರಿವ್ಯೂ ಆ್ಯಂಡ್ ರಿಫ್ಲೆಕ್ಟ್ನ ನಾನು ಇಯರ್ ಎಂಡಲ್ಲಿ ಮಾಡ್ತೀನಿ. ರಿವ್ಯೂ ಅಂದರೆ ನನ್ನ ಗೋಲ್ಸ್ ಏನೇನು ಅಚೀವ್ ಆಗಿದೆ ಹಿಂದಿನ ವರ್ಷದಲ್ಲಿ, ಅಂದರೆ ಈಗ 2025ಅಲ್ಲಿ ನನ್ನ ಟಾರ್ಗೆಟ್ ಆ್ಯಂಡ್ ಮೆಷರ್ನ ನಾನು ಸ್ಟಾರ್ಟ್ ಆಫ್ ದ ಇಯರ್ ಮಾಡಿದ್ದೆ. ನಾವು ಇಯರ್ ಎಂಡಲ್ಲಿ ನಾನು ರಿವ್ಯೂ ಮಾಡ್ತೀನಿ, ರಿಫ್ಲೆಕ್ಟ್ ಮಾಡ್ತೀನಿ, ದಟ್ ಈಸ್ ವಾಟ್ ಆ್ಯಂಡ್ ಆಲ್ ಹ್ಯಾಪನ್ಡ್ ಇನ್ 2025 ಅಂತ. ಸೊ RRನ ನಾನು 2025 RR ಮಾಡ್ತಾಯಿದ್ದೀನಿ. ದಟ್ ಐ ಆಮ್ ರಿವ್ಯೂವಿಂಗ್ ಆಲ್ ಮೈ ಗೋಲ್ಸ್ ಆ್ಯಂಡ್ ಆ ಗೋಲ್ಸಲ್ಲಿ ಏನೇನು ಆಗಿದೆ, ಏನೇನು ಆಗಿಲ್ಲ, ಏನೇನು ಕಲ್ತಿದ್ದೀನಿ, ಏನೇನು ಆಗದೆ ಇರೋದಕ್ಕೆ ರೀಸನ್ಸ್ ಕಲ್ತಿದ್ದೀನಿ, ಲೆಸನ್ಸ್ ಕಲ್ತಿದ್ದೀನಿ ಅಂತ ನೆಕ್ಸ್ಟ್ ಇಯರ್ ನಾನು ಏನು ರಿಫ್ಲೆಕ್ಟ್ ಮಾಡ್ಕೋಬೇಕು ಅನ್ನೋದೇ ದಿಸ್ RR ಮೆಥಡ್, ರಿವ್ಯೂ ಆ್ಯಂಡ್ ರಿಫ್ಲೆಕ್ಟ್. ಸೊ ನಾನು ಆಗದೇ ಇರೋದು ಎರಡೂ ಬಗ್ಗೆನೂ ಮಾತಾಡ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ದಿಸ್ ಇಯರ್ ನನಗೆ ಗೊತ್ತಿತ್ತು ದ್ಯಾಟ್ ವಿ ವರ್ ಪ್ಲ್ಯಾನಿಂಗ್ ಫಾರ್ ಬೇಬಿ ಅಂತ. ಸೊ ನಾನು ಫಸ್ಟ್ ಸ್ಟಾರ್ಟ್ ಆಫ್ ದ ಇಯರೇ ನಾನು ಈ ಪಿಕ್ಚರ್ ಹಾಕಿದ್ದೆ. ನಾನು ಇಲ್ಲಿ ಪಿಕ್ಚರ್ ಹಾಕ್ತೀನಿ, ಕ್ಲಿಯರಾಗಿ ಗೊತ್ತಾಗಲಿ ಅಂತ ನಾನು ಈ ಪಿಕ್ಚರ್ ಇಲ್ಲಿ ಹಾಕ್ತೀನಿ ನೋಡಿ. ಸೊ ನಾನು ಈ ಪಿಕ್ಚರ್ ಹಾಕಿದ್ದೆ ಆ್ಯಂಡ್ ಅದು ಅಚೀವ್ ಆಗಿದೆ. ನಂಗೆ ಗೊತ್ತಿತ್ತು ವಿ ವರ್ ಪ್ಲ್ಯಾನಿಂಗ್ ದಿಸ್ ಇಯರ್ ಅಂತ. ಸೊ ದಿಸ್ ಇಸ್ ಅಚೀವ್. ಆ್ಯಂಡ್ ನೆಕ್ಸ್ಟ್ ಪ್ರಮೋಷನ್, ಆ ಪಿಕ್ಚರ್ನು ನಾನು ಇಲ್ಲಿ ಹಾಕ್ತೀನಿ. ಸೊ ದಿಸ್ ಇಸ್ ಆಲ್ಸೋ ಅಚೀವ್. ನಾನು ಇವಾಗ ಸೀನಿಯರ್ ಸಿಸ್ಟಮ್ ಇಂಜಿನಿಯರ್ ಇನ್ ಇನ್ಫೋಸಿಸ್ ಹಾಕಿದ್ದೀನಿ. ಸೊ ದ್ಯಾಟ್ ಈಸ್ ಆಲ್ಸೋ ಅಚೀವ್. ಆ್ಯಂಡ್ ನನಗೆ ಗಾಡಿ ಕಲಿಬೇಕು ಅಂತ ತುಂಬ ಇತ್ತು, ಅಂದರೆ ನನಗೆ ಬರ್ತಾಯಿತ್ತು ಗಾಡಿ ಕಲಿಯೋಕ್ಕೆ, ಬಟ್ ನಾಟ್ ಮೇನ್ ರೋಡ್ಸಲ್ಲೆಲ್ಲ ಓಡಿಸೋಷ್ಟು ಸ್ಟ್ರೆಂತ್ ಅಥವಾ ಧೈರ್ಯ ಏನೂ ಇರಲಿಲ್ಲ ನನಗೆ. ಸೊ ದಿಸ್ ಇಸ್ ಅಚೀವ್. ಏನಂದರೆ ಹಸ್ಬೆಂಡ್ ಇಸ್ ಟೀಚಿಂಗ್ ಹಿಸ್ ವೈಫ್ ಒಂದು ಗಾಡಿ ಹೇಳ್ಕೊಡ್ತಾ ಇರೋದು. ಸೊ ದಿಸ್ ಇಸ್ ಅಚೀವ್. ನಾನು ಗಾಡಿ ನೀಟಾಗಿ ಆರಾಮಾಗಿ ಓಡಿಸ್ತೀನಿ ಇವಾಗ. ಪಿಕ್ಚರ್ ಹಾಕಿರ್ತೀನಿ ನೋಡಿ. ಆ್ಯಂಡ್ ಯೋಗ ಪಿಕ್ಚರು ಅದನ್ನು ಹಾಕಿರ್ತೀನಿ. ಈಗ ಹೆಂಗೆ ಅಂದರೆ ಒಂದು 10 ಮಿನಿಟ್ಸ್ ಮಾಡಿಬಿಡ್ತೀನಿ ಯೋಗ, ಅಷ್ಟೇ ನಂದು. ಒಂದು 10 ಮಿನಿಟ್ಸ್ ಮೆಡಿಟೇಟ್ ಮಾಡಿಬಿಡ್ತೀನಿ. ವಾಕ್ ಮಾಡ್ತಾ ಇರೋದ್ರಿಂದ ನನಗೆ ಕಂಪ್ಲೀಟ್ ಯೋಗ ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ರೆಗ್ನೆಂಟ್ ಇರೋದ್ರಿಂದ ಏನು ಬೇಕೋ ಮೆಡಿಟೇಟ್ನ ಅದು ಮಾಡ್ತಾಯಿದ್ದೀನಿ. ಸೊ ದಿಸ್ ಇಸ್ ಅಚೀವ್. ದಿಸ್ ಕಮ್ಸ್ ಅಂಡರ್ ಮೆಂಟಲ್ ಹೆಲ್ತ್. ಸೊ ಮೈ ಮೆಂಟಲ್ ಹೆಲ್ತ್ ಇಸ್ ಗುಡ್. ಸೊ ದಿಸ್ ಇಸ್ ಅಚೀವ್. ಇದು ಆಗಲೇ ಇಲ್ಲ ನನಗೆ. ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ. ಐ ಕಸ್ಟಮೈಸ್ಡ್, ಏನಂದರೆ ಇದು ಒಂದು ಕಪ್ಪಲ್ಲು ಬೀಚಲ್ಲಿರೋ ಥರ ಬೇಬಿ ಮೂನ್ ಅಂತ ಹಾಕಿದ್ದೆ. ಸೊ ಇದು ಆಗಲಿಲ್ಲ ಬಿಕಾಸ್ ಆಫ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ನನ್ನ ಡಾಕ್ಟರ್ ಸಜೆಷನ್ ಕೇಳಿಕೊಂಡು ನಾನು ಹೋಗಬೇಕಾಗತ್ತೆ ಟ್ರಾವೆಲ್ ಮಾಡಬೇಡಿ ಅಂತ ಹೇಳಿದರು. ಸೊ ದಿಸ್ ಬೇಬಿ ಮೂನ್ ಇಸ್ ನಾಟ್ ಅಚೀವ್ಡ್ ಅಂದರೆ ಇಟ್ಸ್ ನಾಟ್ ಗೋನ ಹ್ಯಾಪನ್. ನನ್ನ ಮಗು ಆದಮೇಲೂ ಹೋಗ್ಬೋದು ಬೇರೆ ಕಡೆ. ಆ್ಯಂಡ್ ಯೂನಿವರ್ಸ್ ಯಾವಾಗಲೂ ಹಾಗೆ ಒಂದು ಕೇಳಿದ್ರೆ ಡಬಲ್ ಕೊಡತ್ತಂತೆ. ಸೊ ಐ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್. ಸೊ ಯೂನಿವರ್ಸ್ ನನಗೆ ಇದಕ್ಕಿಂತ ಚೆನ್ನಾಗಿರೋ ಟ್ರಿಪ್ನ ನನಗೆ ಆ ಟ್ರಿಪ್ನ ನನ್ನ ಥಾಟ್ಸ್ಗೆ ಅಲೈನ್ ಮಾಡಿ ನಾನು ಹೋಗೋಂಗೆ ಆಗುತ್ತೆ. ಒಳ್ಳೆ ಟ್ರಿಪ್ಗೆ ನಾನು ಹೋಗೋ ಥರ ಆಗುತ್ತೆ. ಯೂನಿವರ್ಸ್ ವಿಲ್ ಆಲ್ವೇಸ್ ಡಬಲ್, ನಾವೇನು ಕೇಳ್ತೀವೋ ಅದನ್ನು ಡಬಲ್ ಮಾಡಿ ಕೊಡ್ತಾರಂತೆ. ಇಟ್ಸ್ ನಾಟ್ ಲೈಕ್ ಆಗಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಏನಿಲ್ಲ. ಸೊ
ಫಾರ್ ಗುಡ್ ರೀಸನ್ ಇಟ್ ಡಿಂಟ್ ಹ್ಯಾಪನ್. ಸೊ ಯಾ, ಬೇಬಿ ಮೂನ್ ಹೋಗೋಕ್ಕಾಗಲಿಲ್ಲ. ಮೇ ಬಿ ಬೆಟರ್ ಟ್ರಿಪ್ಸ್ ಅಥವಾ ಬೆಟರ್ ವೆಕೇಷನ್ಸ್ ಆರ್ ವೇಟಿಂಗ್ ಫಾರ್ ಮೀ ನೆಕ್ಸ್ಟ್ ಕಮ್ಮಿಂಗ್ ಇಯರ್. ಸೊ ಯಾ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಯಾ, ಇದೊಂದು ಆಗಲಿಲ್ಲ ನಂದು. ಆ್ಯಂಡ್ ಶಾಪಿಂಗ್ ಮಾಡ್ತಾ ಇರೋ ಥರ ಈ ವರ್ಷ ಸಿಕ್ಕಾಪಟ್ಟೆ ಶಾಪ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಸ್ಪಿತಿ ರೈಡ್ ನೋಡಿರ್ಬೋದು ನೀವು. ಅದಕ್ಕೆ ಏನೇನು ಬೇಕು ಶಾಪಿಂಗು ಮಿಕ್ಕಿದ್ದು. ಸೊ ತುಂಬ ಶಾಪ್ ಮಾಡಿಬಿಟ್ಟಿದ್ದೀವಿ ಈ ಇಯರ್. ಸೊ ದಿಸ್ ಇಸ್ ಅಚೀವ್ಡ್. ಆ್ಯಂಡ್ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಬಟ್ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗ್ತಾಯಿಲ್ಲ ಬಿಕಾಸ್ ಆಫ್ ಮೈ ಪ್ರೆಗ್ನೆನ್ಸಿ. ಸೊ ವರ್ಕ್, ಪ್ರೆಗ್ನೆನ್ಸಿ ಆ್ಯಂಡ್ ಮನೆಗೆ ಬರೋಷ್ಟರಲ್ಲೇ ಕತ್ಲಾಗಿರುತ್ತೆ. ಸೊ ಡ್ಯೂ ಟು ಮೈ ಪ್ರೆಗ್ನೆನ್ಸಿ ಇದನ್ನು ಸ್ವಲ್ಪ ಡಿಲೇ ಆಗ್ತಿದೆ, ಕನ್ಸಿಸ್ಟೆಂಟ್ ಆಗಿರೋಕ್ಕಾಗ್ತಿಲ್ಲ. ಬಟ್ ಐ ಶ್ಯೋರ್ಲಿ ಕಮ್ ಬ್ಯಾಕ್ ವಿತ್ ಗುಡ್ ವೀಡಿಯೋಸ್. ಸೊ ಯಾ, ಐ ಸ್ಟಾರ್ಟೆಡ್ ಬಟ್ ಕನ್ಸಿಸ್ಟೆಂಟ್ ಆಗಿರೋಕ್ಕಾಗ್ತಾಯಿಲ್ಲ ಅಷ್ಟೇ. ದಿಸ್ ಒನ್ ಇಸ್ ಮೋಸ್ಟ್ ಬ್ಯೂಟಿಫುಲ್ ಡ್ರೀಮ್. ಏನಂದರೆ ಫ್ಲೈಟಲ್ಲಿ ಹೋಗ್ತಾ ಇರೋದು. ನಾನು ಯಾವತ್ತೂ ಫ್ಲೈಟಲ್ಲಿ ಹೋಗಿರಲಿಲ್ಲ. ಐ ಡೋಂಟ್ ನೋ, ಈ ವರ್ಷ ನಾನು ಫ್ಲೈಟ್ ಪಿಕ್ಚರ್ ಹಾಕ್ಕೊಂಡೆ, ಏನಕ್ಕೆ ಹಾಕ್ಕೊಂಡೆ, ಸ್ಪಿತಿ ಪ್ಲ್ಯಾನ್ ಎಂತನೂ ನಮ್ಗೆ ಗೊತ್ತಿರಲಿಲ್ಲ, ಐಡಿಯಾನೇ ಇರಲಿಲ್ಲ ಸ್ಪಿತಿಗೆ ಹೋಗೋದು. ಸೊ ಸ್ಪಿತಿ ಬೈಕ್ ಇಲ್ಲಿಂದನೇ ತೊಗೊಂಡೋಗಕ್ಕೆ ಆಗಲ್ಲ, ಸ್ವಲ್ಪ ರಿಸ್ಕಿ ಅಂತ ನಾವು ಚಂಡೀಗಢ ತನಕ ಫ್ಲೈಟಲ್ಲಿ ಹೋಗಬೇಕಾಗಿತ್ತು. ಹೋಗ್ತಾ ಬರ್ತಾ ಬೋತ್ ಸೈಡ್ಸ್ ವಿ ಟುಕ್ ಅ ಫ್ಲೈಟ್. ಆ್ಯಂಡ್ ನಾನಿಲ್ಲಿ YP ಅಂತ ಸ್ಟಿಕ್ಕರ್ ಹಾಕಿದ್ದೆ. ಇದೆಲ್ಲ ಸ್ಟಿಕ್ಕರ್ ನೀವು ನೋಡ್ಬೋದು. ಐ ಹ್ಯಾವ್ ದಿಸ್ ಬಟರ್ಫ್ಲೈ ಸ್ಟಾರ್ ಸ್ಟಿಕ್ಕರ್. ನಾನು ಕಸ್ಟಮೈಸ್ ಬೋರ್ಡೆಲ್ಲ ಹಾಕಿದ್ಮೇಲೆ ಕಸ್ಟಮೈಸ್ ಮಾಡೋಕ್ಕೆ ಈ ಥರ ಹಾಕಿದ್ದೆ. ಸೊ ದಿಸ್ ಇಸ್ ಅಚೀವ್ಡ್ ಆ್ಯಂಡ್ ಯಾ, ಐ ಆಮ್ ಹ್ಯಾಪಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೆಲ್ದಿ ಲಿವಿಂಗ್. ಪಾಸಿಟಿವ್ ಥಿಂಕಿಂಗ್ ಇದೆ, ಈಟ್ ಬೆಟರ್ ಇದೆ, ರೆಗ್ಯುಲರ್ ಎಕ್ಸಸೈಸ್ ಆ್ಯಂಡ್ ಫೀಲ್ ಗುಡ್. ಸೊ ಇದರಲ್ಲಿ ಐ ವಾಸ್ ಈಟಿಂಗ್ ಬೆಟರ್. ಜಾಸ್ತಿ ಜಂಕ್ ಏನು ತಿಂತಾ ಇರಲಿಲ್ಲ ನಾನು. ನಾರ್ಮಲ್ ನನಗೆ ಏನೇನು ಕ್ರೇವಿಂಗ್ಸ್ ಇತ್ತು, ಏನಾದರೂ ತಿನ್ನಬೇಕು ಅನಿಸಿದ್ರೆ ತಿಂತಾಯಿದ್ದೆ. ಅದರ್ವೈಸ್ ಹೋಮ್ ಫುಡ್ ನನಗೆ ತುಂಬ ಇಷ್ಟ. ಜಾಸ್ತಿ ಆಚೆ ತಿಂತಾ ಇರಲಿಲ್ಲ. ಹೋಮ್ ಕುಕ್ಡ್ ಫುಡ್ಡೇ ಇಷ್ಟ ನನಗೆ. ಸೊ ಐ ವಾಸ್ ಈಟಿಂಗ್ ಬೆಟರ್. ಪಾಸಿಟಿವ್ ಥಿಂಕಿಂಗ್ ಇತ್ತು. ಆ್ಯಂಡ್ ಎಕ್ಸಸೈಸಸ್ ಮಾಡ್ತಾಯಿದ್ದೆ. ಎಷ್ಟು ಬೇಕೋ ಎಷ್ಟು ನನ್ನ ಪ್ರೆಗ್ನೆನ್ಸಿಗೆ ಬೇಕು, ಫಸ್ಟ್ ಟ್ರೈಮೆಸ್ಟರ್, ಸೆಕೆಂಡ್ ಟ್ರೈಮೆಸ್ಟರ್, ಆ ಥರ ಎಷ್ಟು ಬೇಕೋ ಅಷ್ಟು ಎಕ್ಸಸೈಸ್ ಮಾತ್ರ. ಐ ವಾಸ್ ಫೀಲಿಂಗ್ ಗುಡ್. ಸೊ ದಿಸ್ ಇಸ್ ಅಚೀವ್ಡ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನಿಲ್ಲೊಂದು ಹುಡುಗಿ ಫೋಟೋ ಹಾಕಿದ್ದೆ ವಿತ್ ಲ್ಯಾಪ್ಟಾಪ್. ಆ್ಯಂಡ್ ಲ್ಯಾಪ್ಟಾಪ್ ಕೆಳಗೆ ನಾನೇ ಕಸ್ಟಮೈಸ್ ಮಾಡಿ ಇಲ್ಲಿ ವರ್ಡಿಂಗ್ಸ್ ಹಾಕಿದ್ದೆ. ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ, ನೀವು ನೋಡ್ಬೋದು. ಸ್ಟಾರ್ಟ್ ಟೇಕಿಂಗ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಅಂತ. 2025 ರೀಸೆಂಟಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ಟೇಕಿಂಗ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್. ನನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ತೊಗೊಳ್ಳೋಕ್ಕೆ. ಆ್ಯಂಡ್ ಎಸ್, ಐ ನೋ ಇಟ್ಸ್ ಅ ಲಾಂಗ್ ವೇ ಟು ಗೋ. ನೆಕ್ಸ್ಟ್ ಇಯರ್ ಅದು ಕಂಟಿನ್ಯೂ ಆಗುತ್ತೆ. ಸೊ ಯಾ, ದಿಸ್ ಇಸ್ ಅಚೀವ್ಡ್. ಐ ಹ್ಯಾವ್ ಸ್ಟಾರ್ಟೆಡ್ ಟೇಕಿಂಗ್ ಮೈ ಮ್ಯಾನಿಫೆಸ್ಟೇಷನ್. ಒಂದು ಡ್ರೀಮ್ ಆಗಿದ್ದಿದ್ದು ಫೋನ್. ಬಿಕಾಸ್ ನನ್ನ ಹತ್ರ iPhone 11 ಇತ್ತು. ನಾನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಟುಕ್ 11. ಆಗ ನಾನು ಅದಕ್ಕೆ 60,000 ಪೇ ಮಾಡಿದ್ದೆ. 11 ಆಗ್ತಾನೆ ಲಾಂಚ್ ಆಗಿತ್ತು. 65 ಆಗಿತ್ತು ನಾನು ತೊಗೊಂಡಾಗ. ಸೊ ಅದು ತುಂಬ ವರ್ಷ ಆಯಿತು. ಅದು ಸ್ಪೀಕರೆಲ್ಲ ಹೋಗ್ಬಿಟ್ಟಿತ್ತು, ಇನ್ನೇನು ಹೋಗ್ತಾ ಇತ್ತು ಸ್ಪೀಕರು. ಸೊ ದ ಬಿಗ್ಗೆಸ್ಟ್ ಡ್ರೀಮ್ ವಾಸ್ ದಿಸ್ iPhone 16 Pro Max. ಡೆಸರ್ಟ್ ಟೈಟೇನಿಯಮೇ ತೊಗೋಬೇಕು ಅಂತ ಹಾಕಿದ್ದೆ. ಈಗ ಅದರಲ್ಲೇ ಶೂಟ್ ಮಾಡ್ತಾಯಿದ್ದೀನಿ. ಸೊ ಯಾ, ಐ ಆಮ್ ವೆರಿ ಹ್ಯಾಪಿ. ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ದು. ಇಫ್ ಯು ಬಿಲೀವ್ ಯೂನಿವರ್ಸ್ ಯಾವುದೋ ಒಂದು ರೂಪದಲ್ಲಿ ನಿಮಗೆ ನಿಮ್ಮ ಡ್ರೀಮ್ಸ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ತೊಗೋಬೇಕು ಈ ವರ್ಷ ಅಂತ ಇದ್ದೆ. ಬಿಕಾಸ್ ವಿಡಿಯೋಸ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು, ಆ ಥರ ಇದ್ದೆ. ಸೊ ಯಾ, ಮೈ ಹಸ್ಬೆಂಡ್ ಗಿಫ್ಟೆಡ್ ಮೀ ದ 16 Pro Max. ಸೊ ಐ ಆಮ್ ವೆರಿ 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 ಹ್ಯಾಪಿ. ಆ್ಯಂಡ್ ಇನ್ನೊಂದು ಗೋಲ್ ಅಂದರೆ, ನಾನು ಈ ವಂಕಿ ಉಂಗುರ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ಹಾಕಿರ್ತೀನಿ ನೋಡಿ. ವಂಕಿ ಉಂಗುರ ತೊಗೋಬೇಕು ಅಂತ ಇದನ್ನು ಹಾಕಿದ್ದೆ. ಬಟ್ ವಂಕಿ ಉಂಗುರ ತೊಗೊಳಕ್ಕಾಗಲಿಲ್ಲ. ಬಟ್ ನಮ್ಮ ಡ್ಯಾಡಿ ಒಂದು ರಿಂಗ್ ಕೊಟ್ಟರು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ. ಈ ಗಿಫ್ಟೆಡ್ ಮಿ ಅ ರಿಂಗ್. ಆ ರಿಂಗು ವಂಕಿ ಉಂಗುರ ಅಲ್ಲ, ನಾರ್ಮಲ್ ರಿಂಗ್ ಇತ್ತು. ಬಟ್ ಅದು ನನಗೆ ಸ್ವಲ್ಪ ಲೂಸ್ ಆಗ್ತಾಯಿತ್ತು. ಎನಿವೇಸ್, ಇದಿಲ್ಲ ಅಂದರೆ ಇನ್ನೊಂದು ಬಂದೇ ಬರುತ್ತೆ. ಒಟ್ಟಿನಲ್ಲಿ ನಿಮ್ಮ ಡ್ರೀಮ್ಸ್ ಅಚೀವ್ ಆಗುತ್ತೆ ಅನ್ನೋಕ್ಕೆ ಇದೊಂದು ಪುಟ್ಟ ಗೋಲ್. ಸೊ ಅದಾಯಿತು. ನೆಕ್ಸ್ಟ್ ಈ ಥರ ನಾರ್ಮಲ್ ನಾನು ಹಾಕಿದ್ದೆ. ಐ ನ್ಯೂ ಈ ವರ್ಷ ನಾನು ಪ್ರೆಗ್ನೆಂಟ್ ಆಗಿರ್ತೀನಿ ಅಂತ. ಸೊ ದಿಸ್ ವಾಸ್ ಆಲ್ ಎಕ್ಸಸೈಸಸ್, ಹೆಲ್ದಿ ಥಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಐ ರಿವ್ಯೂಡ್ ಎವ್ರಿಥಿಂಗ್ ಈ ವರ್ಷ. ಆ್ಯಂಡ್
ಇನ್ನೊಂದು ಹಾಕಿದೆ, ಅದು ಡಿಂಟ್ ಹ್ಯಾಪನ್. ದಿಸ್ ಮೈಕಲ್ ಕೋರ್ಸ್ ವ್ಯಾಲೆಟ್ ಹಾಕಿದ್ದೆ. ನಂಗೆ ಮೈಕಲ್ ಕೋರ್ಸ್ ವ್ಯಾಲೆಟ್ ತುಂಬ ಇಷ್ಟ. ಅದರಲ್ಲಿ ತೊಗೋಬೇಕು, ನಾನು ಮೈಕಲ್ ಕೋರ್ಸ್ದು ವ್ಯಾಲೆಟ್ ತೊಗೋಬೇಕು ಅಂತ ಇದ್ದೆ. ಬಟ್ ಪ್ಲ್ಯಾನ್ ಎಲ್ಲ ಚೇಂಜ್ ಆಗಿ ನೆಕ್ಸ್ಟ್ ಇಯರ್ ಐ ಆಮ್ ಪ್ಲ್ಯಾನಿಂಗ್ ಟು ಟೇಕ್ ದಿಸ್ ಮೈಕಲ್ ಕೋರ್ಸ್ ವ್ಯಾಲೆಟ್. ಸೊ ಡ್ಯೂ ಟು ಸಮ್ ರೀಸನ್ಸ್ ನೆಕ್ಸ್ಟ್ ಇಯರ್ ತೊಗೊಳ್ಳೋಣ ಅಂತ ಪುಷ್ ಮಾಡ್ತಾಯಿದ್ದೀನಿ. ಸೊ ಯಾ, ಈ ವಿಡಿಯೋಲಿ ನಾನು ನನ್ನ 2025 ವಿಷನ್ ಬೋರ್ಡಲ್ಲಿ ಇಷ್ಟು ಗೋಲ್ಸ್ನ ರಿವ್ಯೂ ಮಾಡಿದ್ದೀನಿ. ಆ್ಯಂಡ್ ಸೊ ಇದರಿಂದ ನೆಕ್ಸ್ಟ್ ಇಯರ್ಗೆ ನನ್ನ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್ ಅಚೀವ್ ಮಾಡೋಕ್ಕೆ ಏನೇನು ಆ್ಯಕ್ಷನ್ಸ್ ತೊಗೋಬೇಕು, ಏನೇನು ರಿಫ್ಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕಲಿಬೋದು. ಸೊ ಯಾ, ಇಷ್ಟು ನನ್ನ 2025 ಏನಂತಾರೆ ವಿಷನ್ ಬೋರ್ಡ್ ಫೋಟೋಸ್. ಇದೆಲ್ಲ ನಾನು ಒಂದು ಕಡೆ ಎತ್ತಿಟ್ಟಿರ್ತೀನಿ. And coming to my new year dreams, I know somewhere that ಹೌದು, ಬೇಬಿ ಬರುತ್ತೆ, ನಮ್ಮ ಬೇಬಿ ಬರುತ್ತೆ ನೆಕ್ಸ್ಟ್ ಇಯರ್. ಆ್ಯಂಡ್ ನನಗೆ ತುಂಬ ಟೈಮ್ ಸಿಗುತ್ತೋ ಇಲ್ವೋ, ಆಚೆ ಓಡಾಡೋಕ್ಕೆ ಆಗುತ್ತೋ ಇಲ್ವೋ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಹಾಕೊಂಬಿಡೋದಲ್ಲ. ಈಗ ನಾನು ಟ್ರಾವೆಲ್ ಮಾಡಬೇಕು, ದೂರ ಎಲ್ಲ ಟ್ರಾವೆಲ್ ಮಾಡಬೇಕು ನೆಕ್ಸ್ಟ್ ಇಯರ್ ಹಂಗೆ ಹಿಂಗೆ ಅಂತ ಹಾಕೊಂಬಿಡೋದಲ್ಲ. ಬಿಕಾಸ್ ಐ ನೋ ಐ ಆಮ್ ಹ್ಯಾವಿಂಗ್ ಅ ಬೇಬಿ ಆ್ಯಂಡ್ ಐ ಕೆನಾಟ್ ಡೂ ದ್ಯಾಟ್. ತುಂಬ ದೂರ ಹೋಗೋಕ್ಕೆಲ್ಲ ಆಗಲ್ಲ. ಆ್ಯಂಡ್ ಎಷ್ಟು ಬೇಕು ನನ್ನ ಲಿಮಿಟ್ಸಲ್ಲಿ ಏನಿದೆ, ನನ್ನ ಡ್ರೀಮ್ಸ್ ಏನೇನು ಅಚೀವ್ ಆಗಬೇಕು ಅಂತ ನಿಮ್ಗೊಂದು ಕ್ಲಾರಿಟಿ ಇದ್ದೇ ಇರುತ್ತೆ. ಸೊ ಐ ನೋ ನನ್ನ ಕೈಲಿ ಏನೇನು ಮಾಡೋಕ್ಕಾಗುತ್ತೆ ನೆಕ್ಸ್ಟ್ ಇಯರು ವಿತ್ ಬೇಬಿ. ಸೊ ಅದನ್ನೆಲ್ಲ ಮಾಡೋಣ. ಆ್ಯಂಡ್ ಆಗದೇ ಇರೋದು ಹಾಕ್ಕೊಂಡು ಆಗಿಲ್ಲ ಅನ್ನೋದಕ್ಕಿಂತ ಯು ಶುಡ್ ನೋ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಮಾಡೋಕ್ಕೆ ಆ ಇಯರ್. ಡ್ರೀಮಿಂಗ್ ಬಿಗ್ ಇಸ್ ಗುಡ್, ಬಟ್ ಯು ಶುಡ್ ನೋ ನಿಮ್ಮ ಹೆಲ್ತ್ ಕಂಡೀಷನ್ ಹೆಂಗಿದೆ, ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆಯಾ. ಸೊ ಅದರ ಪ್ರಕಾರ ನಾನು ಈ ವರ್ಷ ಹಾಕಿದ್ದೀನಿ. ದೇರ್ ಈಸ್ ನಥಿಂಗ್ ಸೋ ಮಚ್ ಏನೂ ಇಲ್ಲ. ನಾನು ಈ ಇಯರ್ ಏನೇನು ಟಾರ್ಗೆಟ್ಸ್ ಇದೆ, ಇಯರ್ ಟಾರ್ಗೆಟ್ಸ್ ಏನೇನಿದೆ ಅದನ್ನೆಲ್ಲ ಬರ್ಕೊಂಡಿದ್ದೀನಿ. ಫಿಸಿಕಲ್ ಹೆಲ್ತ್ ಕೆಳಗಡೆ ಏನಿದೆ, ಮೆಂಟಲ್ ಹೆಲ್ತ್ ಕಡೆ ಏನಿದೆ, ಕೆರಿಯರ್ ಗೋಲ್ಸ್ ಕಡೆ ಏನಿದೆ, ಫಿನಾನ್ಷಿಯಲ್ ಗ್ರೋತ್ ಏನೇನಿದೆ, ರಿಲೇಷನ್ಶಿಪ್ ಗೋಲ್ಸ್ ಏನಿದೆ, ನಂದು ಟ್ರಾವೆಲ್ ಗೋಲ್ಸ್ ಏನಿದೆ, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಏನಿದೆ, ಎಕ್ಸ್ಟ್ರಾಸ್ ಏನೇನು ಬೇಕು. ಐ ಹ್ಯಾವ್ ಡನ್ ಮೈ ಟಾರ್ಗೆಟ್ ಆ್ಯಂಡ್ ಮೆಷರ್ ಪಾರ್ಟ್. ರಿವ್ಯೂ ಆ್ಯಂಡ್ ರಿಫ್ಲೆಕ್ಟ್ನ ನಾನು ಈ ಇಯರ್ 2026 ಎಂಡಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ವಿಷನ್ ಬೋರ್ಡ್ ಮಾಡೋಕ್ಕೆ ಐ ಆಲ್ರೆಡಿ ರಿಮೂವ್ಡ್ ನನ್ನ ಓಲ್ಡ್ ಏನೇನಿದೆ ಬೋರ್ಡಲ್ಲಿ ಅದನ್ನೆಲ್ಲ ರಿಮೂವ್ ಮಾಡಿಟ್ಟಿದ್ದೀನಿ. ಇದು ಫ್ರೇಮ್ ಹಾಕಬೇಕು, ಎಲ್ಲ ಅಂಟಿಸಿ ಆಮೇಲೆ ಫ್ರೇಮ್ ಹಾಕೋಣ. ಸೊ ಈ ಬೋರ್ಡ್ ಇರುತ್ತೆ, ಈ ಬೋರ್ಡ್ ಕೊಟ್ಟಿರ್ತಾರೆ. ಇಟ್ಸ್ ರಿಮೂವೇಬಲ್ ಥರನೇ ಮಾಡಿಸ್ಕೊಂಡಿರೋದು ನಾನು. ಸೊ ನಮಗೆ ವರ್ಷ ಅಂಟಿಸಿ ತೆಗಿಯೋಕ್ಕೆ ಈಸಿ ಆಗುತ್ತೆ. ಸೊ ಫೋಟೋಸ್ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಐ ಹ್ಯಾವ್ ಟೇಕನ್ ಮಾಸ್ಕಿಂಗ್ ಟೇಪ್. ಮಾಸ್ಕಿಂಗ್ ಟೇಪ್ ಏನಕ್ಕೆ ಅಂದರೆ ಫೋಟೋಸು ನೀಟಾಗಿ ಅಂಟ್ಕೊಳ್ಳುತ್ತೆ. ಆ್ಯಂಡ್ ನಿಮ್ಮ ಬೋರ್ಡ್ ಏನಿದೆ ಅದು ಕೂಡ ಹಾಳಾಗಲ್ಲ, ನೀಟಾಗಿ ಬಂದುಬಿಡುತ್ತೆ. ಗಮ್ಮೆಲ್ಲ ಹಾಕಿದ್ರೆ ಇಟ್ ವಿಲ್ ಬಿ ಮೆಸ್ಸಿ ಆ್ಯಂಡ್ ಫೋಟೋಸ್ ಒಂದಕ್ಕೆ ಅಂಟ್ಕೊಂಡು ಸ್ವಲ್ಪ ಮೆಸ್ಸಿ ಆಗುತ್ತೆ. ಸೊ ಯಾ, ಈ ಥರ ಇದ್ರ ಮೇಲೆ ನಾನು ಅಂಟಿಸಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. I'll just take small amount of tape. ಟೇಪ್ ತಗೊಂಡು ಸೊ ನೀಟಾಗಿ ಎಲ್ಲ ಹಾಕಿ ಆಮೇಲೆ ತೋರಿಸ್ತೀನಿ. ಈ ವರ್ಷ ನಾನು ಜಾಸ್ತಿ ಮೆಟೀರಿಯಲಿಸ್ಟಿಕ್ ಅಥವಾ ಟ್ರಾವೆಲ್ ಅದೇನು ಗೋಲ್ಸ್ ಜಾಸ್ತಿ ಇಟ್ಕೊಂಡಿಲ್ಲ. ಐ ಜಸ್ಟ್ ವಾಂಟ್ some of things to happen this year with my baby. So affirmations ಜಾಸ್ತಿ ಹಾಕೋತಾ ಇದ್ದೀನಿ. ಆ್ಯಂಡ್ ಅರ್ನಿಂಗ್ಸ್ ಆಗಿರ್ಬೋದು ಅಥವಾ ಹೆಲ್ತ್, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಆ ಥರ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಐ ನೋ ದಿಸ್ ಇಯರ್ ವಿಲ್ ಬಿ ಮೋಸ್ಟ್ ಬ್ಯೂಟಿಫುಲ್ ಇಯರ್ ನನಗೆ. ಬಿಕಾಸ್ ನನ್ನದೇ ಆದ ಒಂದು ಮಗು ಬಂದಾಗ ನಾನು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಇಟ್ಸ್ ನಾಟ್ ಲೈಕ್ ನನ್ನ ಡ್ರೀಮ್ಸ್, ನನ್ನ ಗೋಲ್ಸ್ ಜಾಸ್ತಿ ಇರೋದಕ್ಕಿಂತ ಐ ವಾಂಟ್ ಟು ಮೇಕ್ ಲೈಫ್ ಬ್ಯೂಟಿಫುಲ್ ಫಾರ್ ದ್ಯಾಟ್ ಸೋಲ್. ಸೊ ಕಂಪ್ಲೀಟ್ ನನ್ನ ಇಯರ್ ಈ ವರ್ಷ ನನ್ನ ಫ್ಯಾಮಿಲಿಗೆ, ನನ್ನ ಮಗುಗೆ, ಸೊ ಆ ಥರ ಇಟ್ಕೊಂಡಿದ್ದೀನಿ. ಸೊ ಯಾ, ಮಾಡಿ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ವಿಷನ್ ಬೋರ್ಡ್ ಫಾರ್ ದಿಸ್ ಇಯರ್.
ಯಾ ವಿಷನ್ ಬೋರ್ಡ್ ಮಾಡಿ ನಿಮ್ಮ ಡ್ರೀಮ್ಸ್ ಏನೇನಿದೆ, ನಿಮ್ಮ ಗೋಲ್ಸ್ ಏನೇನಿದೆ ಅದ್ರ ತಕ್ಕಂಗೆ ಸ್ಪೆಸಿಫಿಕ್ ಆಗಿ ಪಿಕ್ಚರ್ಸ್ ಕಲೆಕ್ಟ್ ಮಾಡಿಕೊಂಡು ಈ ಥರ ವಿಷನ್ ಬೋರ್ಡ್ ಮಾಡಿ. ಆ್ಯಂಡ್ ದಿನ 10 ಮಿನಿಟ್ಸ್ ಅದ್ರ ಮುಂದೆ ಕೂತ್ಕೊಂಡು ನಿಮ್ಮ ಟಾರ್ಗೆಟ್ ಏನೇನಿದೆ, ನಿಮ್ಮ ಮೆಷರ್ಸ್ ಏನೇನು ತೊಗೋಬೇಕು ರಿಯಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಇಯರ್ ಏನೇನು ಆಗಿಲ್ವೋ ಅದನ್ನೆಲ್ಲ ರಿಫ್ಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಮುಂದಿನ ವರ್ಷ. ಸೊ ಹೀಗಿತ್ತು ನನ್ನ ವಿಷನ್ ಬೋರ್ಡ್ ವಿಡಿಯೋ. ಆ್ಯಂಡ್ ಇಫ್ ಎನಿ ಒನ್ ವಾಂಟ್ ಟು ಜಾಯಿನ್ ಮೈ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಅನ್ಲಾಕ್ ಯೋರ್ ಡೆಸ್ಟಿನಿ ವಿತ್ ಪವಿತ್ರ, ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್, ಐ ಆಮ್ ಪವಿತ್ರ ಯಶವಂತ್. ಹಾಗೆ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ ಪೇಜ್ ಅಪ್ಡೇಟ್ಸ್ ಬೇಕಂದರೆ ಮ್ಯಾನಿಫೆಸ್ಟ್ ವಿತ್ ಪವಿತ್ರ ಅನ್ನೋ ಪೇಜ್ನ ಫಾಲೋ ಮಾಡಿ. ಆ್ಯಂಡ್ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ ನಾನು ಪೋಸ್ಟಲ್ಲಿ. ಐ ಹ್ಯಾವ್ 2 ಬ್ಯಾಚ್ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ Jan 5th 2 ಬ್ಯಾಚ್ ತೊಗೋತೀನಿ. ತುಂಬ ಜನ ವರ್ಕ್ ಇರೋದ್ರಿಂದ ನಮಗೆ ಈವ್ನಿಂಗ್ ಬ್ಯಾಚ್ ಇಲ್ವಾ, ಮಾರ್ನಿಂಗ್ ಬ್ಯಾಚ್ ಇಲ್ಲ ಅಥವಾ ಹಂಗೆ ಹೇಳ್ತಾಯಿದ್ರು. ಸೊ ಐ ಆಮ್ ಟೇಕಿಂಗ್ 2 ಬ್ಯಾಚಸ್. ಮಾರ್ನಿಂಗ್ ಬ್ಯಾಚ್ ಬಂದುಬಿಟ್ಟು 11 ಇಂದ 11:45 AM ತನಕ ಇರುತ್ತೆ. ಈವ್ನಿಂಗ್ ಬ್ಯಾಚ್ ಬಂದುಬಿಟ್ಟು 7 ಇಂದ 7:45 PM ತನಕ ಇರುತ್ತೆ. ಸೊ 2 ಬ್ಯಾಚ್ ನಿಮ್ಗೆ ಯಾವ ಟೈಮ್ ಅನುಕೂಲ ಆಗುತ್ತೋ ಆ ಟೈಮ್ಗೆ ನೀವು ಜಾಯ್ನ್ ಆಗಿ. ಐ ಆಮ್ ಟೇಕಿಂಗ್ ಮಿನಿಮಮ್ ಫೀ 1499 ಇರುತ್ತೆ. ನನ್ನ ಮ್ಯಾನಿಫೆಸ್ಟೇಷನ್ ಪ್ರೋಗ್ರಾಮ್ದು ಫೀ ಏನಿದೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಮಿಕ್ಕಿದ ಡೀಟೇಲ್ಸ್ ನೀವು ರಿಜಿಸ್ಟರ್ ಆಗಬೇಕಂದ್ರೆ ನನಗೆ DM ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಸೊ ಇಲ್ಲಿ ಕೂಡ ಕಮೆಂಟ್ ಮಾಡ್ಬೋದು. ಐ ವಿಲ್ ರಿಪ್ಲೈ ಟು ಯೋರ್ ಕಮೆಂಟ್ ಆ್ಯಂಡ್ ದೆನ್ ವಿಲ್ ಗೆಟ್ ಪ್ರೊಸೀಡ್. January 5th 2026 ಮಂಡೆಯಿಂದ ಶುರು ಆಗ್ತಿದೆ. ಸೊ ಆಗಲೇ ನಾನು ವಿಡಿಯೋಲಿ ನಾನು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಏನೇನು ಹೇಳ್ಕೊಡ್ತೀನಿ ಮ್ಯಾನಿಫೆಸ್ಟೇಷನಲ್ಲಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಮ್ಯಾನಿಫೆಸ್ಟಿಂಗ್ ಟೆಕ್ನಿಕ್ ನಿಮಗೆಲ್ಲ ಗೊತ್ತು, ವಾಟರ್ ಟೆಕ್ನಿಕ್ ಇರುತ್ತೆ, ಸ್ಕ್ರಿಪ್ಟಿಂಗ್ ಇರುತ್ತೆ, ವಿಜುವಲೈಸೇಷನ್ ಇರುತ್ತೆ. ಸೊ ಇದ್ರ ಬಗ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ಹೇಗೆ ಮೇಂಟೈನ್ ಮಾಡಬೇಕು, ನಿಮ್ಮ ಗೋಲ್ಸ್ನ ಯಾವ ರೀತಿ ಅಚೀವ್ ಮಾಡಬೇಕು, ವಿಷನ್ ಬೋರ್ಡ್ ಹೇಗೆ ಮಾಡೋದು, ಕಂಪ್ಲೀಟ್ ಡೀಟೇಲ್ಸ್ ವಿಷನ್ ಬೋರ್ಡ್ ಹೇಗೆ ಮಾಡೋದು, ಅಲ್ಲಿ ಶೋ ಎಕ್ಸಾಂಪಲ್ಸ್ ಸಮೇತ ತೋರಿಸ್ತೀನಿ. With whatever I did, whatever I wrote, everything. So affirmations ಬಗ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಅಂದರೆ ಹೌ ಟು ಕ್ಲೆನ್ಸ್ ಯೋರ್ ಎನರ್ಜಿ, ನಿಮ್ಮ ಎನರ್ಜಿ ನೆಗೆಟಿವ್ ಎನರ್ಜಿ ಏನಿದೆ, ಹೌ ಟು ಕ್ಲೆನ್ಸ್ ಯೋರ್ ಎನರ್ಜಿ, ರಿಲೀಸ್ ಯೋರ್ ಎನರ್ಜಿ, ಅದ್ರ ಬಗ್ಗೆ ಯಾರಿಗೆಲ್ಲ ಮ್ಯಾನಿಫೆಸ್ಟೇಷನ್ ಕಲಿಬೇಕು, ಅದರಿಂದ ಏನು ಉಪಯೋಗ ಆ ಥರ ಎಲ್ಲ ತಿಳ್ಕೊಬೇಕು ಅಂದರೆ ಪ್ಲೀಸ್ ಡೂ ಜಾಯಿನ್ ಮೈ ಪ್ರೋಗ್ರಾಮ್. ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ ಬಿಕಾಸ್ ದಿಸ್ ವಿಲ್ ಬಿ ಮೈ ಪ್ಯಾಚ್ 3. ನಿಮಗೆ ರಿವ್ಯೂಸ್ ಬೇಕು ಅಂದರೆ ದಟ್ ಈಸ್ ಆಲ್ಸೋ ಮೆನ್ಷನ್ಡ್ ಇನ್ ಮೈ ಹೈಲೈಟ್ಸ್. ಎರಡು ಪೇಜಲ್ಲೂ ಇನ್ಸ್ಟಾಗ್ರಾಮಲ್ಲಿ ನಾನು ಹೈಲೈಟ್ಸ್ ಚೆಕ್ ಮಾಡ್ಬೋದು ಫಾರ್ ರಿವ್ಯೂಸ್. ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ, ಸೊ ಬೇಗ ಜಾಯ್ನ್ ಆಗಿ. ರಿಜಿಸ್ಟ್ರೇಷನ್ Jan 4th ಈವ್ನಿಂಗ್ವರೆಗೂ ಓಪನ್ ಇರುತ್ತೆ. ಸೊ ಬೇಗ ರಿಜಿಸ್ಟರ್ ಆಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಹೆಲ್ಪ್ ಈಚ್ ಅದರ್ ಆ್ಯಂಡ್ ಗ್ರೋ ಈಚ್ ಅದರ್. ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ಬರ್ತಾಯಿದೆ. ಹೊಸ ವರ್ಷದಲ್ಲಿ ಎಲ್ಲ ಡ್ರೀಮ್ಸ್ ಅಚೀವ್ ಆಗಲಿ. ಆ್ಯಂಡ್ ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲ ಅಚೀವ್ ಆಗಲಿ. ಖುಷಿಯಾಗಿರಿ ಆ್ಯಂಡ್ ನಗ್ನಗ್ತಾ ಇರಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಬಾಯ್.